ಎಲ್ಲದಕ್ಕೂ ರೆಡಿಯಪ್ಪ, ನಾವು ಸಾವು ನೋವಿಗೆ ಗಟ್ಟಿ, ಬದುಕನ್ನು ಕಳ್ಕೊಳ್ಳಿಕ್ಕೆ ಗಟ್ಟಿ, ನಾವು ಯುದ್ಧ ಮಾಡೋಕ್ಕೆ ಗಟ್ಟಿ ಅಂತೇಳಿ. ಹೀಗಾಗಿ ಇವರಿಬ್ಬರ ಮಧ್ಯದ ತಿಕ್ಕಾಟ ಇವತ್ತು ಎಷ್ಟು ಆಧುನಿಕವಾಗಿ ಮುಂದುವರೆದಿತ್ತೋ ಈ ಒಂದು ಮಧ್ಯಪ್ರಾಚ್ಯ ದೇಶಗಳು, ಅರಬ್ ದೇಶಗಳು ಅಷ್ಟೇ ಪ್ರಮಾಣದಲ್ಲಿ ಇವತ್ತು ಈ ದಾಳಿಗಳಿಂದ, ಈ ಮಿಸೈಲ್ಗಳ ದಾಳಿಗಳಿಂದ ಕಂಗೆಟ್ಟು ಹೋಗ್ಯದ ಇದು ಭಾಗ ಅಂಥೇಳಿ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಅಮೆರಿಕಗೆ ಸಪೋರ್ಟ್ ಮಾಡೋ ಸ್ಥಿತಿಯಲ್ಲೇ ಈ ಏನಪ್ಪ ಅಂತಂದ್ರೆ ಅರಬ್ ದೇಶಗಳು ಮುಂದೆ ಬರ್ತಾ ಇಲ್ಲ ಅನ್ನೋದು ಮಾತ್ರ ಖಚಿತ ಅನ್ನಿಸ್ತಾ ಇದೆ. ಏನೋ ಆಗಲಿ, ಒಟ್ಟಿನಲ್ಲಿ ತುರ್ತು ಇರಾನ್ ಮಾತ್ರ ತನ್ನ ಗೆಲುವಿನ ಕುದುರೆಯನ್ನು ಇನ್ನೂ ಜೋರಾಗಿ ಓಡಿಸ್ತಾ ಇದ್ದ, ದಾಳಿ ಮಾಡ್ತಾ ಇದ್ದ. ಹೇಗಾದರೂ ಮಾಡಿ ಅಮೆರಿಕೆಯನ್ನು ಇಲ್ಲಿ ಓಡಿಸ್ಬೇಕು ಅನ್ನುವಂಥ ಪ್ಲ್ಯಾನ್ ನಡೆಸ್ಯದ. ಈಗಾಗಲೇ ತನ್ನ ಮಿತ್ರ ದೇಶಗಳು, ನೆರೆಯ ದೇಶಗಳು, ಅರಬ್ ದೇಶಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ಚೆನ್ನಾಗಿರಲಿಲ್ಲಪ್ಪ ಅಂದ್ರೆ ಅನಿವಾರ್ಯವಾಗಿ ನಾವು ನಿಮ್ಮ ಮೇಲೂ ದಾಳಿ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈಗಾಗಲೇ ಮನವರಿಕೆ ಆಗ್ಯದ. ಅಲ್ಲಿ ಈ ಬೇಸ್ ಇಟ್ಟುಕೊಂಡಂಥ ದೇಶಗಳಿಗೆ, 9-10 ದೇಶಗಳಿಗೆ ನಾವು ಇವರಿಂದ ಸುರಕ್ಷಿತ ಅಲ್ಲ ಅಮೇರಿಕಾದವರಿಂದ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದೇವೆ. ಅದೇನೋ ಆಗಲಿ, ಇನ್ನೂ ಟ್ರಂಪ್ ಅವರು ಜೋರ್ದಾರ್ ದಾಳಿ ಮಾಡ್ತಾನಂತ ಇದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಇವರು ರೆಡಿ ಆಗ್ತಾ ಇದ್ದಾರೆ. ಏನಾದರೂ ಆಗಲಿ, ಆದಷ್ಟು ಅಲ್ಲಿಯ ಜನಜೀವನ ಸುಸ್ಥಿತಿಗೆ ಬರಲಿ ಅನ್ನೋದು ಅಭಿಪ್ರಾಯ, ಜನರ ಅಭಿಪ್ರಾಯ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. 16 ನ್ಯೂಸ್ ಅರ್ಥಾತ್ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು.